ನಮಸ್ಕಾರ ಮಕ್ಳೇ. ಇವತ್ತು ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಸೊ ಎಲ್ರು ಹೇಗಿದ್ದೀರಾ? ಆರಾಮಿದ್ದೀರಾ? ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಮಕ್ಳೇ ನಾವೀಗ ಸೆಕೆಂಡ್ ಟರ್ಮ್ ಎಸೆ 2 ಅಂತ ನಾವೇನ್ ಹೇಳ್ತೀವಿ, ಅದು ನೀವು ಮಾರ್ಚ್ ನಲ್ಲಿ ಏನ್ ಬರೀತಿರ್ಲಿಲ್ಲ ಆ ಎಕ್ಸಾಮಿಗೆ ಬೇಕಾಗಿರುವಂತ ಸಿಲೆಬಸ್ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ, ಅಂದ್ರೆ ಸೆಕೆಂಡ್ ಟರ್ಮ್. ಓಕೆ. ಸೊ ನಿಮ್ಮ ಫಸ್ಟ್ ಟರ್ಮಿನ ಟಾಪಿಕ್ಸ್ ಏನೆಲ್ಲ ಇದೆಯಲ್ಲ ಅಥವಾ ಉಳಿದಿದ್ವು ಅದನ್ನ ನಾವು ಶಾರ್ಟ್ ವಿಡಿಯೋಸ್ ಮುಖಾಂತರ ಕವರ್ ಮಾಡಿದೀವಿ, ರೆಕಾರ್ಡ್ ಮಾಡಿದೀವಿ, ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದೀವಿ. ಸೊ ನೀವು ಯೂಟ್ಯೂಬಿಗೆ ಹೋಗಿ ನಮ್ಮ ಚಾನೆಲ್ ಮುಖಾಂತರ ನೀವು ಅವನ್ನ ವಿಡಿಯೋಸ್ ಅನ್ನ ನೋಡ್ಕೋಬೇಕು. ಅದರಿಂದ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ನೀವು ಅದನ್ನ ನಮ್ಗೆ ಕೇಳಬಹುದು ಅಂತ ಹೇಳ್ತಾ, ಸೆಕೆಂಡ್ ಟರ್ಮ್ದು ಲೆಸನ್ 8ನೇ ಅಧ್ಯಾಯ ಏನಿದೆ ಅದನ್ನ ಇವತ್ತು ನಾವು ಪ್ರಾರಂಭ ಮಾಡೋಣ ಅಂತ. ಸರಿನಾ? ಸೊ ಅದು ಯಾವುದು? ಪರಿಮಾಣಗಳ ಹೋಲಿಕೆ. ಇಂಗ್ಲಿಷ್ ನಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ? ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತಾನೂ ಹೇಳ್ತೀವಿ. ಪರಿಮಾಣಗಳ ಹೋಲಿಕೆಯಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ನಾವ್ ಏನನ್ನ ಕಲಿತೀವಿ? ಸೊ ನಮ್ಮ ನಿತ್ಯ ಜೀವನದಲ್ಲಿ ನಾವು ಹಲವಾರು ಪರಿಮಾಣಗಳನ್ನು ಹೋಲಿಸ್ತೀವಿ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವ್ ಏನ್ ಮಾಡ್ತೀವಿ? ಹೋಲಿಕೆಯನ್ನ ಮಾಡ್ಲಿಕ್ಕೆ ಪರಿಮಾಣಗಳನ್ನ ಬಳಸ್ತೀವಿ. ಹೌದೋ ಇಲ್ಲೋ? ಅದು ನಮ್ಗೆ ಗೊತ್ತಿರೋದಿಲ್ಲ, ಇದು ಆಕ್ಚುಲಿ ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಇದೆ ಅಂತ. ಹೌದೋ ಇಲ್ವೋ? ಸೊ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಯಾವ್ದಂತಂದ್ರೆ, ಇಲ್ಲಿ 2 ಪುಟ್ಟು ಹುಡುಗಿಯರಿದ್ದಾರೆ ನಿಮ್ ಹಾಗೆ. ಒಬ್ಳ ಹೆಸರು ಅನಿತಾ, ಮತ್ತೊಬ್ಳ ಹೆಸರು ರೀಟಾ. ಹೌದಾ? ಸೊ ಅನಿತಾ ತನ್ನ ಎಸ್ಸೆ 1 ಪರೀಕ್ಷೆಯಲ್ಲಿ ಎಷ್ಟು ತಗೊಂಡಿದ್ದಾಳೆ? 320ಕ್ಕೆ 400 ಮಾರ್ಕ್ಸ್ ಅನ್ನ ತಗೊಂಡಿದ್ದಾಳೆ. ರೀಟಾ ಎಷ್ಟು ತಗೊಂಡಿದ್ದಾಳೆ? 300 ಮಾರ್ಕ್ಸ್ ತಗೊಂಡಿದ್ದಾಳೆ 360ಕ್ಕೆ. ಸರಿನಾ? ಸೊ ಇದ್ರ ಪರ್ಸೆಂಟೇಜ್ ಎಷ್ಟಾಯ್ತು? 80%. ಇವಳು ಎಷ್ಟು ಮಾಡಿದಾಳೆ? 83.3%. ಹೌದಾ? ಈಗ ಇದರಲ್ಲಿ ಯಾರು ಚಲೋ ಸ್ಕೋರ್ ಮಾಡಿದ್ದಾರೆ ಅಥವಾ ಯಾರು ಹೆಚ್ಚಿಗೆ ಮಾರ್ಕ್ಸ್ ಪಡ್ಕೊಂಡಿದ್ದಾರೆ ನೀವು ಹೇಗೆ ಹೇಳ್ಬೋದು? ಅದಕ್ಕೆ ಅನಿತಾ ಅಂತಾಳೆ, ರೀಟಾ ನಾನು ನಿನ್ಕಿಂತ ಚಲೋ ಸ್ಕೋರ್ ಮಾಡೀನಿ, ಯಾಕಂದ್ರೆ ನನಗೆ 320 ಮಾರ್ಕ್ಸ್ ಬಿದ್ದಿದ್ದಾವೆ, ನಿನಗೆ ಮಾತ್ರ 300 ಬಿದ್ದಿದ್ದಾವೆ ಅಂತ ಹೇಳ್ತಾ. ಅವಳಿಗೆ ಎಷ್ಟು ಬಿದ್ದಿದ್ದಾವೆ ಇಲ್ಲಿ? 320. ಇವಳಿಗೆ ಕೇವಲ 300 ಬಿದ್ದಿದ್ದಾವೆ. ಅಂದ್ರೆ 20 ಮಾರ್ಕ್ಸ್ ಅನಿತಾಗೆ ಹೆಚ್ಚಿಗೆ ಬಿದ್ದಂಗ ಆತಲ್ಲ ರೀಟಾಕ್ಕಿಂತ. ಹೌದಾ? ಸೊ ಅವಳಿಗೆ ಏನ್ ಅನಿಸ್ತದ? ಅನಿತಾ ಚಲೋ ಮಾರ್ಕ್ಸ್ ತಗೊಂಡಿದ್ದಾಳೆ ಅಂತ ಅನಿಸ್ತದೆ. ಅವಾಗ ಅವ್ರು ಟೀಚರ್ ಬಂದ ಹೇಳ್ತಿದ್ದಾರೆ, ನೀವಿಬ್ರು ತಪ್ಪಿದ್ದೀರಾ. ಅನಿತಾಳ ಮಾರ್ಕ್ಸ್ 400ಕ್ಕೆ 320, ಆದ್ರೆ ರೀಟಾಳ್ದು 360ಕ್ಕೆ 300. ಸೊ ನೀವಿಲ್ಲಿ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಟೋಟಲ್ ಮಾರ್ಕ್ಸ್ ಏನಿದಾವೆ ಇಬ್ಬರದು ಬೇರೆ ಬೇರೆ ಇದಾವೆ, ಸೇಮ್ ಇಲ್ಲ. ಹೌದಾ? ಒಂದೇ ತರ ಇದ್ದಿದ್ರೆ ಮಾಡ್ಬೋದಿತ್ತು ಹೋಲಿಕೆ. ಬೇರೆ ಬೇರೆ ಇರೋದ್ರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಟೀಚರ್ ಹೇಳ್ತಾರ, ಇಬ್ರು ಪರ್ಸಂಟೇಜ್ ನ ನೋಡ್ಕೊಳ್ರಿ ಎಷ್ಟು ಬಂದಿದೆ. ಆಗ ಏನ್ ಗೊತ್ತಾಗ್ತದೆ ಯಾರು ಚಂದಾಗಿ ಸ್ಕೋರ್ ಮಾಡಿದ್ದಾರೆ? ರೀಟಾ ಮಾಡಿದಾಳೆ, ಯಾಕಂದ್ರೆ ಅವಳದು 83 ಆಗಿದೆ, ಇವಳದು 80 ಆಗಿದೆ. ಇಲ್ಲಿ ನಾವ್ ಯಾವೊಂದು ವಿಷಯನ ಯಾವೊಂದು ವಿಷಯ ಮೂಲಕ ನಾವು ಹೋಲಿಕೆ ಮಾಡಿದ್ವಿ? ಇಲ್ಲಿ ನಾವ್ ಏನನ್ನ ಬಳಸಿದ್ವಿ ಮಕ್ಳೇ? ಈ ಪರ್ಸಂಟೇಜ್ ಅಂತ ನಾವೇನ್ ಅಂತೀವಲ್ಲ, ಇದನ್ನ ನಾವು ಒಂದಕ್ಕೊಂದು ಹೋಲಿಕೆ ಮಾಡ್ಲಿಕ್ಕೆ ಬಳಸಿದ್ವಿ. ಅದಕ್ಕೆ ನಾವ್ ಏನಂತ ಕರಿತೀವಿ? ಶೇಕಡ. ಏನಂತೀವಿ? ಶೇಕಡ. ಸೊ ಶೇಕಡದ ಮುಖಾಂತರ ನಾವು ಹಲವಾರು ವಿಷಯಗಳನ್ನ ಏನ್ ಮಾಡ್ತೀವಿ? ಹೋಲಿಕೆ ಮಾಡ್ತೀವಿ. ಹಲವಾರು ವಸ್ತುಗಳಲ್ಲಿ ಅಥವಾ ಹಲವಾರು ಪರಿಮಾಣಗಳಲ್ಲಿ ಹೋಲಿಕೆ ಮಾಡ್ತೀವಿ. ಒಂದ್ ಯಾವ್ದು? ಇಲ್ಲಿ ಮಾರ್ಕ್ಸ್ ಯಾರು ಹೆಚ್ಚಿಗೆ ಸ್ಕೋರ್ ಮಾಡಿದ್ದಾರೆ ಅಥವಾ ಯಾವ್ದು ಹೆಚ್ಚಿಗೆ ಮಾರ್ಕ್ಸ್ ಬಂದಿದಾವೆ ಅಂತ ನಾವು ಶೇಕಡ ಮೂಲಕನೇ ಗುರ್ತಿಡಿತೀವಿ. ಹೌದೋ ಇಲ್ವೋ? ನಿಮ್ಮ ಶಾಲೆಯಲ್ಲೂ ಕೂಡ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಈ ತರ ರ್ಯಾಂಕ್ಸ್ ಕೊಡ್ತಾರೋ ಇಲ್ವೋ? ಅಲ್ಲಿ ನಾವು ಶೇಕಡ ಮೂಲಕನೇ ಏನ್ ಮಾಡ್ತೀವಿ? ಆ ರ್ಯಾಂಕ್ಸ್ ಅನ್ನ ಗುರ್ತಿಡಿತೀವಿ. ಸೊ ಇಲ್ಲಿ ಶೇಕಡ ಅಂದ್ರೆ ಏನು ಮಕ್ಕಳೇ? ಶೇಕಡ ಅಂದ್ರೆ ಛೇದ 100 ಇರುವ ಭಿನ್ನರಾಶಿಯ ಅಂಶವು ಶೇಕಡ ಆಗಿದೆ. ಅಂದ್ರೆ ಇದರ ಅರ್ಥ ಏನು? ಶೇಕಡ ಅಂದರೆ ಪ್ರತಿ 100ಕ್ಕೆ ಎಷ್ಟು ಅಂತ ನಾವಿಲ್ಲಿ ಹೇಳಬಹುದು. ಹೌದಾ? ಇದು ಶೇಕಡ ಏನಿದೆಯಲ್ಲ ಮಕ್ಳೇ, ಇದು ಒಂದು ಲ್ಯಾಟಿನ್ ವರ್ಡ್. ಇದು ಒಂದು ಲ್ಯಾಟಿನ್ ಶಬ್ದವಾಗಿದೆ. ಲ್ಯಾಟಿನ್ ಅಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ? ಪರ್ಸೆಂಟನಮ್. ಪರ್ಸೆಂಟನಮ್.
ಸೊ ಲ್ಯಾಟಿನ್ ನಲ್ಲಿ ಪರ್ಸೆಂಟಮ್ ಅನ್ನೋ ವರ್ಡ್ ನಿಂತ್ರ ಏನ್ ಮಾಡಿದ್ದಾರೆ, ಪರ್ಸೆಂಟ್ ಅಂತ ತಗೊಂಡಿದ್ದಾರೆ. ಪರ್ಸೆಂಟ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಶೇಕಡಕ್ಕೆ ನಾವು ಪರ್ಸೆಂಟ್ ಅಂತ ಕರಿತೀವಿ. ಸೊ ಪರ್ಸೆಂಟಮ್ ಅನ್ನೋ ವರ್ಡ್ ಇಂತ್ರ ನಾವೇನನ್ನ ತಗೊಂಡ್ ಬಂದಿದೀವಿ, ಪರ್ಸೆಂಟ್ ಅಂತ ತಗೊಂಡಿದೀವಿ. ಅದನ್ನೇ ನಾವೇನಂತ ಈ ಕನ್ನಡದಲ್ಲಿ ಅಂತೀವಿ, ಶೇಕಡ ಅಂತ ಕರಿತೀವಿ. ಹೌದಾ? ಸೊ ಶೇಕಡ ಇದು ಒಂದು ಲ್ಯಾಟಿನ್ ವರ್ಡ್ ಆಗಿದೆ. ಇದರ ಅರ್ಥವೇನು? ಪ್ರತಿ 100ಕ್ಕೆ. ಸೊ ನಾವಿಲ್ಲಿ ಪ್ರತಿ 100ಕ್ಕೆ ಎಷ್ಟು ಅಂತ ಗುರ್ತಿಡಿತೀವಿ. ಹೌದೋ ಇಲ್ಲೋ? ಇಲ್ಲೂ ಕೂಡ ನಾವು ಅದನ್ನೇ ನೋಡಿದ್ವಿ. 100ಕ್ಕೆ ಎಷ್ಟಾಗಿದೆ? 80% ಆಗಿದೆ ಅಂತ ಹೇಳ್ತೀವಿ ನಾವು. ಹೌದೋ ಇಲ್ವೋ? ಸೊ ಇದನ್ನ ನಾವ್ ಏನ್ ಮಾಡ್ತೀವಿ? ಇದನ್ನ ಸೂಚಿಸ್ಲಿಕ್ಕೆ ಈ ಒಂದು ಚಿಹ್ನೆಯನ್ನ ಬಳಸ್ತೀವಿ. ಈ ರೀತಿ 2 ಡಾಟ್ಸ್ ಇಡ್ತೀವಿ, ನಂತರ ನಡು ಒಂದು ಗೆರೆಯನ್ನ ಎಳಿತೀವಿ. ಸೊ ಇದೇನಾಗಿದೆ? ಶೇಕಡದ ಚಿಹ್ನೆ ಆಗಿದೆ. ಇದು ಶೇಕಡನ್ನ ಸೂಚಿಸುತ್ತದೆ. ಹೌದಾ? ಸೊ 100ಕ್ಕೆ ಎಷ್ಟು ಅಂತ ನಮ್ಗೆ ಯಾರು ಹೇಳ್ಕೊಡ್ತದ? ಶೇಕಡ ಹೇಳ್ಕೊಡ್ತದ. ಹೌದಾ? ಈ ಒಂದು ಶೇಕಡನ್ನ ನಾವ್ ಏನ್ ಮಾಡ್ತೀವಿ ಮಕ್ಳೇ? ನಾವು ಭಿನ್ನರಾಶಿ ಮತ್ತು ದಶಮಾಂಶ ರೂಪದಲ್ಲೂ ಕೂಡ ಬರೀತೇವೆ. ಹೌದಾ? ಸೊ ಭಿನ್ನ ರಾಶಿಯಲ್ಲಿ ಬರೆಯುವಾಗ ನಾವು ಏನ್ ಮಾಡ್ತೀವಿ? ಛೇದದಲ್ಲಿ ಇವತ್ತು 100ನ್ನ ಬರಿತೀವಿ. ಅಂಶದಲ್ಲಿ 100ಕ್ಕೆ ಎಷ್ಟು ಅಂತ ಬಂದಿರ್ತದಲ್ಲ, ಅದನ್ನ ನಾವ್ ಏನ್ ಮಾಡ್ತೀವಿ? ಅಂಶದಲ್ಲಿ ಬರಿತೀವಿ. ಹೌದಾ? ಸೊ ಈಗ ನಾನ್ ನಿಮ್ಗೆ ತೋರಿಸ್ತೀನಿ. ಸೊ ಎಲ್ಲರಿಗೂ ಈ ಒಂದು ಶೇಕಡ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಶೇಕಡ ಅಂದ್ರೆ ಏನು? ಇದು ಒಂದು ಲ್ಯಾಟಿನ್ ವರ್ಡ್ ಪರ್ಸೆಂಟಮ್ ಅಂತ ತಗೊಂಡ್ ಬಂದಿದ್ದಾರೆ. ಅದರ ಅರ್ಥ ಪ್ರತಿ 100ಕ್ಕೆ. ಹೌದಾ? ನಾವ್ ಅದನ್ನ ಈ ಒಂದು ಚಿಹ್ನೆಯ ಮುಖಾಂತರ ಏನ್ ಮಾಡ್ತೀವಿ? ಸೂಚಿಸ್ತೀವಿ. ಹೌದಾ? ಈಗ ನಾನಿಲ್ಲೊಂದು ಸಂದರ್ಭವನ್ನ ತೆಗೆದುಕೊಳ್ತೀನಿ. ಈಗ ಎ ಅನ್ನೋ ಒಬ್ಬ ಮನುಷ್ಯ ತನ್ನ ಒಂದು ಮನೆಯಲ್ಲಿ ಏನ್ ಮಾಡ್ಲಿಕತ್ತದನ, 100 ಟೈಲ್ಸ್ ಅನ್ನ ಹಾಕ್ಲಿಕತ್ತಾನ. 100 ಟೈಲ್ಸ್ ಅನ್ನ ಹಾಕ್ಲಿಕತ್ತಾನ ತನ್ನ ಮನೆಯಲ್ಲಿ. 100 ಟೈಲ್ಸ್ ಕೂಡ ಬೇರೆ 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 ಒಂದು ಬಣ್ಣದ ಇದೆ. ಕೆಲವೊಂದು ಟೈಲ್ಸ್ ಹಳದಿ ಬಣ್ಣದವ್ ಇದಾವ್, ಕೆಲವೊಂದು ಹಸಿರು ಬಣ್ಣದ ಇದಾವ್, ಕೆಲವೊಂದು ಕೆಂಪು ಇದಾವ್, ಕೆಲವೊಂದು ನೀಲಿ ಇದಾವ್. ಹಳದಿ ಬಣ್ಣದ ಟೈಲ್ಸ್ ಎಷ್ಟ್ ಹಾಕ್ಲಿಕತ್ತಾರ? 14. ನಂತರ ಹಸಿರು ಎಷ್ಟ್ ಹಾಕ್ಲಿಕತ್ತಾರ? 26. ನಂತರ ಕೆಂಪು ಎಷ್ಟ್ ಹಾಕ್ಲಿಕತ್ತಾರ? 35. ಅದೇ ರೀತಿ ನೀಲಿ ಎಷ್ಟ್ ಹಾಕ್ಲಿಕತ್ತಾರ? 25. ಒಟ್ಟಾರೆ ಎಷ್ಟಾದು? 100 ಟೈಲ್ಸ್ ನ ಅವ್ರು ಹಾಕ್ಲಿಕತ್ತಾರ. ಹೌದಾ? ಈಗ ನನಗೇನ್ ಬೇಕಾಗಿದೆ ಅಂತಂದ್ರೆ, ಈ ಕೊಟ್ಟಂತ ಟೈಲ್ಸ್ ಗಳು 100ಕ್ಕೆ ಎಷ್ಟು ಅಂದ್ರೆ ಶೇಕಡದಲ್ಲಿ ನನಗೆ ಹೇಳಿ ಅಂತ ನಾವು ಇಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡುವ. ಶೇಕಡಕ್ಕೆ ಎಷ್ಟು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಶೇಕಡ ಒಂದು ಆ ಕ್ರಮದಲ್ಲಿ ನಾವಿದನ್ನ ಕಂಡುಹಿಡಿಬೇಕು. ಹೌದಾ? ಹಳದಿ ಬಣ್ಣಗಳ ಟೈಲ್ಸ್ ಎಷ್ಟಿದಾವೆ? ಅವು 100 ಟೈಲ್ಸ್ ಅಲ್ಲಿ 14 ಟೈಲ್ಸ್ ಏನಿದಾವೆ? ಹಳದಿ ಬಣ್ಣದ ಇದಾವ್. ಇದೇನ್ ಹೇಳ್ತದ ಛೇದ? 100 ಟೈಲ್ಸ್ ಅಲ್ಲಿ 14 ಟೈಲ್ಸ್ ಅಂದ್ರೆ ಅಂಶ ಏನ್ ಹೇಳ್ತದ? ಒಟ್ಟಾರೆ 100ರಲ್ಲಿ 14 ಟೈಲ್ಸ್ ನಾವು ಹಳದಿ ಬಣ್ಣದಾವ್ ಹಾಕತ್ತೇವಿ. ಈಗ ಶೇಕಡ ಎಷ್ಟಾಯ್ತು ಹೇಳಿ ಮಕ್ಳೇ? ಶೇಕಡ 14% ಆಯ್ತು. ಯಾಕಂದ್ರೆ ನಾವ್ ಯಾವತ್ತು ಏನ್ ಹೇಳ್ತೀವಿ? ಶೇಕಡದಲ್ಲಿ ನಾವ್ ಯಾವತ್ತು ಏನ್ ನೆನ್ಪಿಟ್ಕೋಬೇಕಂದ್ರೆ, ಛೇದದಲ್ಲಿ ಯಾವತ್ತು 100 ಇರ್ತದ ಮಕ್ಳೇ. ನಾವು 100ಕ್ಕೆ ಎಷ್ಟು ಅಂತ ಹೋಲಿಕೆ ಮಾಡ್ತೀವಿ ಇಲ್ಲಿ. ಹಾಗಾಗಿ ಇಲ್ಲಿ ಡೈರೆಕ್ಟ್ಲಿ ಏನಾಗ್ಬಿಟ್ಟಿದೆ? ನಮ್ಗೆ 100 ಬಂದ್ಬಿಟ್ಟದ. ಎಲ್ಲಿ? ಛೇದದಲ್ಲಿ. ಅದಕ್ಕೆ ನಾವ್ ಏನ್ ಮಾಡಿರ್ತೀವಿ ಇಲ್ಲಿ? ಶೇಕಡದಲ್ಲಿ ಬರೆಯುವ ಸಮಯದಲ್ಲಿ ಡೈರೆಕ್ಟ್ ಆಗಿ 14% ಅನ್ನ ತಗೊಂಡೆ. ಅದೇ ರೀತಿ ಇದೆಷ್ಟು? 100ಕ್ಕೆ 26 ಟೈಲ್ಸ್ ಏನ್ ಮಾಡ್ಲಿಕತ್ತಾರ ಅವರು? ಆ ಹಸಿರು ಬಣ್ಣದ ಹಾಕತ್ತಾರ. ಹಾಗಾಗಿ ಎಷ್ಟು ಶೇಕಡ ಆಯ್ತು? 26% ಆಯ್ತು. ನಂತರ ಕೆಂಪು ಎಷ್ಟಾಯ್ತು? 100ಕ್ಕೆ 35 ಟೈಲ್ಸ್ ಅಂದ್ರೆ ಎಷ್ಟು ಬರುತ್ತೆ? 35%. ಅದೇ ರೀತಿ ಕೊನೆಯದಾಗಿ 25. 100ಕ್ಕೆ 25 ಟೈಲ್ಸ್ ಎಷ್ಟಾಯ್ತು? 25% ನೀಲಿ ಬಣ್ಣದ ಏನದು? ಟೈಲ್ಸ್ ಗಳನ್ನ ಹಾಕತ್ತಾರ. ಸೊ ಇಲ್ಲಿ ಯಾವತ್ತು ನಿಮಗೆ ಛೇದದಲ್ಲಿ 100 ಬಂತಂದ್ರೆ ಅಂಶಕ್ಕೆ ಏನಿರುತ್ತಲ್ಲ, ಅಂಶದಲ್ಲಿ ಇರುತ್ತಲ್ಲ, ಅದೇ ಡೈರೆಕ್ಟ್ ಆಗಿ ಏನಾಗ್ಬಿಡ್ತದ? ನಮ್ಮ ಶೇಕಡದ ಒಂದು ಸಂಖ್ಯೆ ಆಗ್ಬಿಡ್ತೈತಿ. ಸೊ ಇಲ್ಲಿ ನಾವ್ ಯಾವತ್ತು ಶೇಕಡಕ್ಕೆ ಬರೆಯೋ ಸಮಯದಲ್ಲಿ ನಾವ್ ಏನನ್ನ ನೋಡ್ಬೇಕಂದ್ರೆ, ಅಂಶದಲ್ಲಿ 100 ಇದೆಯೋ ಇಲ್ಲೋ. ಯಾಕಂದ್ರೆ ನಾವ್ ಯಾವತ್ತು ಶೇಕಡ ಬರೆಯೋದ್ರಲ್ಲಿ 100 ಅಂದ್ರೆ 100ಕ್ಕೆ ಎಷ್ಟು ಅಂತ ಹೋಲಿಕೆ ಮಾಡ್ತೀವಿ. ಹೌದೋ ಇಲ್ಲೋ? ಹಾಗಾಗಿ ಇಲ್ಲಿ 100 ಬಂದಿದ್ರೆ ಡೈರೆಕ್ಟ್ ಆಗಿ ನಾವ್ ಏನ್ ಬರ್ಬೋದು?
ಅಂಶದಲ್ಲಿ ಯಾವ್ದು ಸಂಖ್ಯೆಗಳಿರ್ತಾವಲ್ಲ ಅದೇ ಏನಾಗ್ಬಿಡ್ತಾವ ಶೇಕಡವಾಗಿರ್ತಾವೆ. ಹೌದಾ? ಈಗ ಮುಂದಿನ ಒಂದು ವಿಷಯ, ಈಗ ನಮ್ಗೆ 100 ಇರ್ಲಿಲ್ಲ ಅಂದ್ರ ಛೇದದಲ್ಲಿ 100 ಇರ್ಲಿಲ್ಲ ಅಂದ್ರೆ ಯಾವ ರೀತಿ ಮಾಡೋದು? ಉದಾಹರಣೆಗೆ ಇದೇ ತಗೊಳ್ಳೋಣಂತ. ಹ್ಮ್. ಈಗ ಎ ಅನ್ನೋ ಮನುಷ್ಯನೇ ಎಷ್ಟು ಟೈಲ್ಸ್ ಹಾಕ್ಲಿಕತ್ತಾನ? ಬರೇ 20 ಟೈಲ್ಸ್ ಹಾಕ್ಲಿಕತ್ತಾನ. 100 ಅಲ್ಲ, ಬರೇ 20 ಟೈಲ್ಸ್. ಹಳದಿ ಬಣ್ಣದ ಟೈಲ್ಸ್ 8 ಹಾಕ್ಲಿಕತ್ತಾನ. ಹಸಿರು ಬಣ್ಣದ ಟೈಲ್ಸ್ 12 ಹಾಕ್ಲಿಕತ್ತಾನ. ಈಗ ಇದನ್ನ ಶೇಕಡಕ್ಕೆ ಯಾವ ರೀತಿ ನೀವು ತೋರಿಸ್ಕೊಡ್ತೀರಿ ಶೇಕಡಾವಾರಕ್ಕೆ? ಈಗ ಶೇಕಡಾವಾರದಲ್ಲಿ ನಾವು ತೋರಿಸ್ಬೇಕು. ಹೌದಾ? ಶೇಕಡಾವಾರದಲ್ಲಿ ತೋರಿಸ್ಬೇಕು ಅಂದ್ರೆ ಶೇಕಡಾವಾರ ಅಂದ್ರೆ ಪರ್ಸೆಂಟೇಜ್ ಅಂತ ಅರ್ಥ. ಅದ್ರಲ್ಲಿ ತೋರಿಸ್ಬೇಕಂತಂದ್ರೆ ನಮ್ಗೆ 100 ಬೇಕು. ಹೌದಾ ಇಲ್ವೋ? ಯಾಕಂದ್ರೆ ನಾವು 100ಕ್ಕೆ ಎಷ್ಟು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಛೇದದಲ್ಲಿ 100 ಬರುತ್ತಾ? ಒಟ್ಟಾರೆ ಎಷ್ಟು ಟೈಲ್ಸ್ ಇದಾವೆ? 20 ಇದಾವೆ. 20ರಲ್ಲಿ ನಾವೆಷ್ಟು ಹಾಕ್ಲಿಕತ್ತೀವಿ? 8 ಹಳದಿ ಹಾಕ್ಲಿಕತ್ತೀವಿ. ಸೊ ಅಂಶ 8 ಛೇದ 20. ಇಲ್ಲಿ 100 ಬರೋದೇ ಇಲ್ಲ. ಹಾಗಾದ್ರೆ ಇದೇನ್ ಒಂದು ಭಿನ್ನ ರಾಶಿ ಫಾರ್ಮ್ ನಲ್ಲಿ ಬಂದಿದೆ ಅಲ್ಲ, ರೂಪದಲ್ಲಿ ಬಂದಿದೆ ಅಲ್ಲ, ಅದನ್ನ ನಾವ್ ಏನ್ ಮಾಡ್ಬೇಕೀಗ? ಶೇಕಡಕ್ಕೆ ಏನ್ ಮಾಡ್ಬೇಕು? ಕನ್ವರ್ಟ್ ಮಾಡ್ಬೇಕು. ಹೌದಾ ಇಲ್ಲ? ಅದಕ್ಕೆ ಬದಲಾವಣೆ ಮಾಡ್ಬೇಕು. ಹೇಗ್ ಮಾಡೋದು? ಸೊ 8/20 ಇಂಟು 100 ಅಂತ ಮಾಡ್ತೀವಿ. ನಾವೇನ್ ಮಾಡ್ತೀವಿ? 100ರಿಂದ ಗುಣಾಕಾರ ಮಾಡ್ತೀವಿ. ಈಗ ಏನಾಗ್ತದೆ? 0 0 ತೆಗದೆ 2 ಒಂದ್ಲೆ 2 ಐದ್ಲೆ 10. ಸೊ 8 ಐದ್ಲೆ ಎಷ್ಟು? 40% ಏನಾಯ್ತು? ಹಳದಿ ಬಣ್ಣದ ಒಂದು ಟೈಲ್ಸ್ ಇದಾವೆ ಅಂತ ಅರ್ಥ. ನಾವಿಲ್ಲಿ ಏನ್ ಮಾಡಿದ್ವಿ? ಕೊಟ್ಟಂತ ಒಂದು ಭಿನ್ನ ರಾಶಿ ಟೈಲ್ಸ್ ಏನ್ ಭಿನ್ನ ರಾಶಿ ರೂಪದಲ್ಲಿ ಬಂದಿತ್ತಲ್ಲ, ಅದನ್ನ ಶೇಕಡಕ್ಕೆ ನಾವ್ ಏನ್ ಮಾಡ್ತೀವಿ? ಶೇಕಡಕ್ಕೆ ತರ್ಲಿಕ್ಕೆ 100ರ ಜೊತೆ ಗುಣಾಕಾರ ಅಂದ್ರೆ 100ರ ಜೊತೆ ಅದನ್ನ ಹೋಲಿಕೆ ಮಾಡಿ ಶೇಕಡಾವಾರಕ್ಕೆ ತಂದು ನಿಂದಿರ್ಸ್ತೀವಿ. ಅದೇ ರೀತಿ ಹಸಿರು ಕೂಡ. ಒಟ್ಟಾರೆ ಎಷ್ಟು ಟೈಲ್ಸ್ ಇದಾವೆ? 20. ಹಸಿರು ಬಣ್ಣದು 12 ಟೈಲ್ಸ್ ಅನ್ನ ಹಾಕತ್ತೀವಿ. ಇಂಟು 100. 0 0 ಹೋಯ್ತು. 2 ಒಂದ್ಲೆ 2 ಐದ್ಲೆ 12 ಐದ್ಲೆ ಎಷ್ಟು? 12 ಐದ್ಲೆ 60. 60 ಶೇಕಡಾವಾರು ಆಯ್ತು. ಸೊ 40 ಪ್ಲಸ್ 60 ಎಷ್ಟಾಯ್ತು? 100% ಬಂತು. ಬಂತೋ ಇಲ್ಲೋ? ಸೊ ಇಲ್ಲೂ ಕೂಡ ನೀವು ಶೇಕಡಾವಾರು ತೆಗೆದಾಗ ಒಟ್ಟಾರೆ 100ಕ್ಕೆ ಬರ್ಬೇಕು ಇಲ್ಲಿ. ಸರಿನಾ? ಸೊ ನೀವು ಛೇದ 100 ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅದನ್ನ 100ರ ಜೊತೆ ಬಂದಂತ ಭಿನ್ನ ರಾಶಿಯನ್ನ 100ಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ನಾವ್ ಅದನ್ನ 100ರ ಜೊತೆ ಗುಣಾಕಾರ ಮಾಡಿ ನಾವ್ ಏನ್ ಮಾಡ್ತೀವಿ? ಶೇಕಡಾವಾರನ್ನ ತೆಗೆದುಕೊಡ್ತೀವಿ. 100 ಬಂದಿತ್ತು ಛೇದ್ರಲ್ಲಿ ಏನಂತ ಅವಾಗ ಏನ್ ಮಾಡ್ತೀವಿ? ಡೈರೆಕ್ಟ್ಲಿ ಅಂಶದಲ್ಲಿ ಯಾವ ಒಂದು ಬೆಲೆ ಇರ್ತದ ಅದನ್ನೇ ನಾವ್ ಏನ್ ಮಾಡ್ತೀವಿ? ಶೇಕಡಾವಾರಕ್ಕೆ ಇಡ್ತೀವಿ. ಸರಿನಾ? ಈಗ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ 3 ಮೆಥಡ್ಸ್ ಕೊಟ್ಟಿದ್ದಾರೆ ಮಕ್ಳೇ. ಮೊತ್ತ 100 ಇರ್ಲಿಲ್ಲ ಅಂದ್ರೆ ಯಾವ ರೀತಿ ನೀವು ಶೇಕಡಾವಾರನ ಕಂಡು ಹಿಡಿತೀರಾ ಅಂತ. ಆದ್ರೆ ಮೋಸ್ಟ್ ಸೂಟೇಬಲ್ ಮೆಥಡ್ ಇದೆ. ನಾನು ಯಾವ್ದು ಕಲ್ಸಿದಿನಲ್ಲ ಈ ಮೆಥಡ್. ಈ ಮೆಥಡ್ ಮುಖಾಂತರ ನೀವು ಯಾವ ಒಂದು ಟಾಪಿಕ್ ಕೊಟ್ರು ನೀವ್ ಏನ್ ಮಾಡ್ಬೋದು? ಈಸಿಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸರಿನಾ? ಈಗ ನಾನು ಆಗಲೇ ಹೇಳ್ದೆ ಕೊಟ್ಟಂತಹ ಒಂದು ಏನ್ ಶೇಕಡಾವಾರು ಇರ್ತದಲ್ಲ ಅದನ್ನ ನಾವು ತಿರ್ಗಾ ಏನ್ ಮಾಡ್ಬೋದು? ಭಿನ್ನ ರಾಶಿಗೇನು ಪರಿವರ್ತನೆ ಮಾಡಬಹುದು. ನಂತರ ದಶಮಾಂಶಗಳಿಗೂ ಕೂಡ ಏನ್ ಮಾಡ್ಬೋದು? ಪರಿವರ್ತನೆ ಮಾಡಬಹುದು ಅಂತ ನಾನು ಹೇಳಿದ್ದೆ. ಹೌದೋ ಇಲ್ವೋ? ಸೊ ಅದೇ ರೀತಿ ನಾವಿಲ್ಲಿ ಏನ್ ಮಾಡೋಣ? ಯಾವ ರೀತಿ ನಾವು ಪರಿವರ್ತನೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಸರಿನಾ? ಈಗ ಕೊಟ್ಟಂತ ಶೇಕಡವನ್ನ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು, ನಂತರ ದಶಮಾಂಶಕ್ಕೆ ಮಾಡೋದು. ಸರಿನಾ? ಸೊ ಮೊದಲಿಗೆ ಏನಿದೆ ಅಂತಂದ್ರೆ ಶೇಕಡ 75% ಅನ್ನ ತಗೋತೀನಿ ನಾನು. 75 ಶೇಕಡವನ್ನ ತಗೊಂಡೆ ಇಲ್ಲಿ. ಇದನ್ನ ನೀವು ಭಿನ್ನ ರಾಶಿಗೆ ಯಾವ ರೀತಿ ಪರಿವರ್ತನೆ ಮಾಡ್ತೀರಿ?
ನಮ್ಗೆ ಏನ್ ಗೊತ್ತಿದೆ, ಶೇಕಡದಲ್ಲಿ ನಾವು ಯಾವುದೇ ಒಂದು ಸಂಖ್ಯೆನ ಬರದ್ವಿ ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ, ನಾವು ಶೇಕಡ ಅಂದ್ರೆ ಪ್ರತಿ 100ಕ್ಕೆ ನಾವು ಏನ್ ಮಾಡ್ಲಿಕತ್ತೀವಿ, ಹೋಲಿಕೆ ಮಾಡ್ಲಿಕತ್ತೀವಿ ಅಂತ. ಹಾಗಾದ್ರೆ 75% ಅಂತಂದ್ರೆ ಇದು ಭಿನ್ನ ರಾಶಿಯಲ್ಲಿ ಏನಾಗುತ್ತೆ, ಅಂಶ ಮತ್ತು ಛೇದದಲ್ಲಿ ಛೇದ ಯಾವತ್ತು 100 ಇರ್ತದೆ. ಹೌದಾ? ಶೇಕಡಕ್ಕೆ ಯಾವತ್ತು ಛೇದ ಏನಿರುತ್ತೆ, 100 ಇರ್ತದೆ. ಅಂಶ ನೀವೇನ್ ಇಲ್ಲಿ ಬರ್ದಿರ್ತೀರಿ ಇದೇ ಏನಾಗ್ಬಿಡ್ತದ, ಅಂಶ ಆಗ್ತದ. ಸೊ 75/100 ಏನಾಯ್ತು, 75/100 ಇದು ಭಿನ್ನ ರಾಶಿ ಆಯ್ತು. ಈಗ ಅದೇ ರೀತಿ ದಶಮಾಂಶ ಬಗ್ಗೆ ಮಾತಾಡೋಣ. ದಶಮಾಂಶದಲ್ಲಿ ಈಗ ನೋಡಿದ್ರೆ ನೀವು 75/100 ಅಂತಂದ್ರೆ ಇದೇನ್ ಅರ್ಥ ಇದ್ರದ್ದು, ಇದು 100ರ ಜಾಗದಲ್ಲಿ ಇದೆ ಅಂತ ಅರ್ಥ. ಹೌದೋ ಇಲ್ಲೋ? ಸೊ ಹಾಗಾಗಿ ಯೂನಿಟ್ಸ್ ಅಥವಾ ಒನ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದಾದ್ಮೇಲೆ ಡೆಸಿಮಲ್ ಪಾಯಿಂಟ್, ಡೆಸಿಮಲ್ ಚುಕ್ಕಿಯನ್ನ ಇಡ್ತೀನಿ, ದಶಮಾಂಶದ ಒಂದು ಚುಕ್ಕಿ. ಅದಾದ್ಮೇಲೆ 7 5ನ್ನ ಬರ್ದೆ. ಇದು ಹೇಗ್ ಬರ್ದೆ ಹೇಳಿ ಮಕ್ಳೇ? ಇದು 100th ಪ್ಲೇಸ್ ಅಲ್ಲಿ ಇದೆ. ನಮ್ಗೆ ಏನ್ ಗೊತ್ತು, ಇದು 100th ಪೊಸಿಷನ್ ಹೇಳ್ಲಿಕ್ಕತ್ತದ. ಯಾಕಂದ್ರೆ 75/100 ಅಂತಂದ್ರೆ ಇದು 100ರ ದಶಮಾಂಶಗಳಲ್ಲಿ 100ದ ಜಾಗ ಹೇಳ್ಲಿಕ್ಕತ್ತದ ಅಂತ ಅರ್ಥ. ಸೊ 100ರ ಜಾಗ ಇಲ್ಲಿ ಬರುತ್ತೆ, 100 ಆದ್ಮೇಲೆ 10. ಹೌದಾ? ದಶ ಅಂತ ಏನ್ ಹೇಳ್ತೀವಿ. ನಂತರ ಡೆಸಿಮಲ್ ಚುಕ್ಕೆ ಇದು ಒನ್ಸ್ ಅಂತ ಬರುತ್ತೆ. ಹೌದಾ ಇಲ್ಲೋ? ಸೊ ಹಾಗಾಗಿ 0.75 ಅಂತ ಆಯ್ತು. ಇದು ನೀವು 75/100ನ್ನ ನೀವು ಸಿಂಪ್ಲಿಫೈನು ಮಾಡ್ಬೋದು. ಹೇಗ್ ಹೇಳಿ? 25 ಮೂರ್ಲೆ 25 ನಾಲ್ಕ್ಲೆ. ಸೊ ಇದ್ರದ್ದು ಒಂದು ಭಿನ್ನ ರಾಶಿ ಏನಾಯ್ತು, 3/4 ಆಯ್ತು. 3/4 ಏನಾಯ್ತು, ಒಂದು ರೆಡ್ಯೂಸ್ಡ್ ಫಾರ್ಮ್ ಅಥವಾ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ ನಾವು. ಸಿಂಪ್ಲೆಸ್ಟ್ ಫಾರ್ಮ್ ಅಂತಂದ್ರೆ ನೀವು ಭಿನ್ನ ರಾಶಿಯನ್ನ ಪೂರ್ತಿ ಇನ್ನೇನು ಮತ್ತೆ ವಿಭಜನೆ ಮಾಡಾಕ್ ಬರೋದಿಲ್ಲ, ಅಥವಾ ಮತ್ತೇನು ಭಾಗಾಕಾರ ಮಾಡ್ಲಿಕ್ ಬರೋದಿಲ್ಲ, ಆ ರೀತಿಗೆ ತಂದಿಟ್ಬಿಡ್ತೀವಿ. 3 ಮತ್ತು 4 ಯಾವುದೇ ರೀತಿಯ ಕ್ಯಾನ್ಸಲೇಷನ್ ಅಥವಾ ಭಾಗಾಕಾರ ಮಾಡ್ಬೋದಾ? ಬರೋದಿಲ್ಲ. ಡೈರೆಕ್ಟ್ಲಿ ಅದನ್ನೇ ನೀವೇನ್ ಮಾಡ್ಬಿಡ್ತೀರಿ, ಇಟ್ಟು ಬಿಡ್ತೀರಿ. ಸೊ ಈ ರೀತಿ ಶೇಕಡವನ್ನ ಭಿನ್ನ ರಾಶಿಗೆ, ಭಿನ್ನ ರಾಶಿಯನ್ನ ದಶಮಾಂಶಗೆ ನೀವು ಏನ್ ಮಾಡಬಹುದು, ಕನ್ವರ್ಟ್ ಮಾಡಬಹುದು. ಸರಿನಾ? ಈಗ ಇದ್ರದ್ದು ಒಂದು ಆಪೋಸಿಟ್ ತಗೊಳ್ಳೋಣ. ಯಾವ ರೀತಿ ಅಂದ್ರೆ ಮೊದ್ಲಿಗೆ ಭಿನ್ನ ರಾಶಿ ಕೊಡ್ತೀನಂತ, ಅದನ್ನ ಶೇಕಡ, ನಂತರ ದಶಮಾಂಶ. ಹೌದಾ? ಈಗ ಭಿನ್ನ ರಾಶಿನ ನಾ ಇಲ್ಲಿ ಬರಿತೀನಂತೆ. 1/3 ಅಂತ ಬರ್ದೇನ. ಏನಂತ ಬರ್ದೆ? 1/3. ಸೊ ಇದನ್ನ ಶೇಕಡಕ್ಕೆ ನಾವು ತರಬೇಕು ಅಂದ್ರೆ ನಾವ್ ಏನನ್ನ ಮಾಡ್ಬೇಕು, ಇದನ್ನ ನಾವು ಈಗ ತಕ್ಷಣ ನೋಡಿದ್ವಿ. ಹೌದಲ್ಲ? ಇದನ್ನ ನೀವು 100ಕ್ಕೆ ಗುಣಾಕಾರ ಮಾಡ್ಬೇಕು. ಸೊ ಇಂಟು 100. ಸೊ ಏನ್ ಬರುತ್ತೆ, 100 ಒಂದ್ಲೆ 100/3 ಅಂದ್ರ ಭಾಗಾಕಾರ ಮಾಡ್ಕೊಂಡ್ರಿ. 3 ಮೂರ್ಲೆ 9, ಒಂದ್ ಉಳಿತು. 3 ಮೂರ್ಲೆ 9. ಹೌದಾ? ಈಗ ಮತ್ತೆ ಏನ್ ಮಾಡ್ತೀನಿ, ಇಲ್ಲಿ ಈ ರೀತಿ 0ನ ಹಾಕೋತೀನಿ. ಮತ್ತೆ 3 ಮೂರ್ಲೆ 9, ಈ ರೀತಿ ಹಿಂಗೆ ಬರ್ಕೊಂತ ಹೋಗ್ತದ. ಸೊ ಇದು ಶೇಕಡ ಎಷ್ಟಾಯ್ತು, 33.33% ಏನಾಯ್ತು, ಶೇಕಡವಾಯ್ತು. ಈಗ ದಶಮಾಂಶ ಏದಲ್ಲಿ ಎಷ್ಟು ಬರುತ್ತೆ ಹೇಳ್ಬೋದಾ? ಹೇಳಿ ನೋಡೋಣ, ಟ್ರೈ ಮಾಡಿ ಮಕ್ಕಳೇ. ಎಷ್ಟು ಬರ್ತದ? ಹ್ಮ್ ಹೇಳಿ ಹೇಳಿ, ಜಲ್ದಿ ಹೇಳಿ, ಪ್ರಯತ್ನ ಮಾಡ್ರಿ. ದಶಮಾಂಶದಲ್ಲಿ 1/3 ಎಷ್ಟು ಬರಬಹುದು? ಹ್ಮ್ ಈಗ ನಾವ್ ಏನ್ ಮಾಡ್ತೀವಂತಂದ್ರೆ, ಇಲ್ಲಿ ನೀವು ಗಮನಿಸಿದ್ರೆ 100/3 ಇದೆ ಇಲ್ಲಿ. ಹೌದೋ ಇಲ್ಲೋ? ಸೊ ಇಲ್ಲಿ ನೀವು ಏನ್ ಮಾಡ್ತೀರಿ, ಕೆಲವೊಂದ್ ಸತಿ ಕನ್ಫ್ಯೂಸ್ ಆಗ್ಬಿಡ್ತದೆ, ಹೇಗ್ ಬರ್ಲಿಕ್ಕೆ ಆಗ್ತದ, ಬರೋದಿಲ್ಲಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ನೀವು, ಈಗ ಇದನ್ನು ನೀವು ನೋಡಿದ್ರೆ ಇದು ನಿಮ್ಗೆ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿ ಮಾಡೋದು ಸ್ವಲ್ಪ ಕಠಿಣವಾಗ್ತದೆ. ಅವಾಗ ಏನ್ ಮಾಡೋದು, ಈ 1/3 ಅಂತ ಏನಿರ್ತದಲ್ಲ, ಇದನ್ನೇ ನೀವೇನ್ ಮಾಡಿ ಭಾಗಾಕಾರ ಮಾಡಿ. ಈ ರೀತಿ. ಹೌದಾ ಇಲ್ಲೋ? 3 ಅನ್ನ ಮತ್ತು 1ರ ಜೊತೆಗೆ. ಸೊ ಈಗ ಹೇಗ್ ಮಾಡೋದು, 1 ಅಂತೂ 3ದಲ್ಲಿ ಬರೋದೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಇಲ್ಲಿ 0 ಡೆಸಿಮಲ್ ಪಾಯಿಂಟ್ ಹಾಕಿ ಇಲ್ಲಿ 0ನ ತಗೋತೀನಿ. ಸೊ 3 ಮೂರ್ಲೆ 9 ಮೈನಸ್ ಮಾಡಿದೆ.
ಮತ್ತೆ ಏನ್ ಮಾಡಿ, ಆಗ್ಲೇ ಚುಕ್ಕಿ ಇಟ್ಬಿಟ್ಟಿದೀನಿ. ಸೊ ಮತ್ತೆ ಒಂದು 0 ತಗೋತೀನಿ. 3 ಮೂರ್ಲೆ 9. ಮತ್ತೆ ಮತ್ತೊಂದ್ಸತಿ ತಗೋತೀನಿ. 3 ಮೂರ್ಲೆ 9. ಇದೇ ರೀತಿ ಅದು ಮುಗಿಲಾರ್ದೆ ಅದೇ ರೀತಿ ಅದು ಏನಾಗ್ತದೆ, ಕಂಟಿನ್ಯೂ ಹಾಕೊಂತ ಹೋಗ್ತದೆ. ಆದ್ರೆ ನಮಗೆ ಏನ್ ಬೇಕಿತ್ತು, ಡೆಸಿಮಲ್ ಬಂತೋ ಇಲ್ಲೋ. ಸೊ ಡೆಸಿಮಲ್ ಫಾರ್ಮ್ ಎಷ್ಟಾಗಿದೆ, 0.333 ಆಗಿದೆ. ಹೌದೋ ಇಲ್ಲೋ. ಸೊ 1/3 ಇದು ಒಂದು ಶೇಕಡ ಎಷ್ಟು, 33.33%. ನಂತರ ಇದನ್ನೇ ನಾವೇನ್ ಮಾಡ್ತೀವಿ, ದಶಮಾಂಶಕ್ಕೆ ಪರಿವರ್ತನೆ ಮಾಡ್ತೀವಿ. ಎಷ್ಟು ಬರುತ್ತೆ, 0.333 ಅಂತ ಬರ್ತದ. ಸೊ ಈ ರೀತಿ ನೀವೇನ್ ಮಾಡ್ಬೋದು ಮಕ್ಕಳೇ, ಕೊಟ್ಟಂತ ಒಂದು ಶೇಕಡವಾಗ್ಲಿ, ಭಿನ್ನ ರಾಶಿ ಆಗ್ಲಿ ಅಥವಾ ದಶಮಾಂಶಗಳಾಗ್ಲಿ, ಅವನ್ನ ಒಂದಕ್ಕೊಂದ್ರ ಜೊತೆ ಏನ್ ಮಾಡ್ಬೋದು, ಕನ್ವರ್ಟ್ ಮಾಡ್ಕೊಂತ ಹೋಗ್ಬಹುದು. ಈಗ ಒಂದು ದಶಮಾಂಶದ ಒಂದು ಏನು ಉದಾಹರಣೆ ತಗೊಳ್ಳೋಣ ನಾವು. ಕೊಟ್ಟಂತ ದಶಮಾಂಶವನ್ನ ಯಾವ ರೀತಿ ನೀವು ಶೇಕಡ ಮತ್ತು ಭಿನ್ನ ರಾಶಿಗೆ ಚೇಂಜ್ ಮಾಡ್ತೀರಿ ಅಥವಾ ಪರಿವರ್ತನೆ ಮಾಡ್ತೀರಿ ಅಂತ. ಸರಿ. ಸೊ ಮೊದ್ಲಿಗೆ 0.2 ಅಂತ ತಗೋತೀನಿ. ಈಗ 0.2 ತಗೊಂಡ್ರೆ ಅದನ್ನ ನೀವು ಶೇಕಡಕ್ಕೆ ಬದಲಾವಣೆ ಮಾಡ್ಬೇಕು. ಶೇಕಡಕ್ಕೆ ಬದಲಾವಣೆ ಮಾಡೋಕ್ಕಿಂತ ಮುಂಚೆ ಅದನ್ನ ನಾವೇನ್ ಮಾಡ್ಬೇಕು, ಭಿನ್ನ ರಾಶಿಗೆ ಬದಲಾವಣೆ ಮಾಡ್ಕೋಬೇಕು. ಅದ್ ಹೇಗೆ ಆಗುತ್ತೆ, ಸೊ ಇದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 1ನೇ ಸ್ಥಳಕ್ಕೆ ಇದೆ, ಅಂದ್ರೆ 10th ಪೊಸಿಷನ್ಗೆ 2 ಇದೆ. ಅಂದ್ರೆ 2/10 ಏನಾಯ್ತು ಇದ್ರದ್ದು ಪ್ಲೇಸ್ ವ್ಯಾಲ್ಯೂ. ಯಾಕಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ, ಒಂದೇ ಸಂಖ್ಯೆ ಇದೆ. ಹಾಗಾಗಿ ಇಲ್ಲಿ ಒಂದೇ 0 ಬರ್ತದ. ಆಮೇಲೆ ಇದು 10th ಪ್ಲೇಸ್ ಅಲ್ಲಿ ಇದೆ, ಅದಕ್ಕೆ 2/, ಇದು 10th ಅಂತ ಆಗ್ತದೆ. ಸೊ 2/10 ಏನಾಯ್ತು, ಭಿನ್ನ ರಾಶಿ ಆಯ್ತು. ಹೌದಾ ಇಲ್ಲ. ಈಗ ಇದನ್ನ ನಾವು, ಇದು ಭಿನ್ನ ರಾಶಿ ಆಯ್ತು. ಇದನ್ನ ಶೇಕಡಕ್ಕೆ ಯಾವ ರೀತಿ ಪರಿವರ್ತನೆ ಮಾಡ್ತೀರಿ, 2/10 ಇಂಟು 100 ಮಾಡ್ತೀವಿ. ಹೌದಾ ಇಲ್ಲ. 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು ನಾವು. ಸೊ 2 0 ಕ್ಯಾನ್ಸಲ್ ಆಯ್ತು. 2 20% ಏನಾಯ್ತು, ಶೇಕಡವಾಯ್ತು. ಸೊ ಇದನ್ನ ಭಿನ್ನ ರಾಶಿ ಬೇಕಂದ್ರೆ ನೀವು ಮತ್ತೆ ಸಿಂಪ್ಲೆಸ್ಟ್ ಫಾರ್ಮಿಗೆ ತರಬಹುದು. 2 1 2, 2 5 10. ಸೊ ಇದ್ರ ಭಿನ್ನ ರಾಶಿ 1/5 ಕೂಡ ಆಗ್ತದೆ. ಸೊ ಈ ರೀತಿ ನೀವು ಕೊಟ್ಟಂತ ಒಂದು ದಶಮಾಂಶವನ್ನ ಭಿನ್ನ ರಾಶಿ ನಂತರ ಶೇಕಡಕ್ಕೆ ನೀವೇನ್ ಮಾಡಬಹುದು, ಪರಿವರ್ತನೆ ಮಾಡಬಹುದು. ಸರಿನಾ ಮಕ್ಳೇ. ಸೊ ಇದ್ರ ಮೇಲೆ ಒಂದು ಸಣ್ಣ ಸಿಮ್ಯುಲೇಷನ್ ನೋಡ್ಬಿಡೋಣ ಅಂತ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಒಟ್ಟಾರೆ ನಿಮ್ಗೆ ಇಲ್ಲಿ ಸ್ಕ್ವೇರ್ಸ್ ಕಾಣ್ಬೋದು, ಸಣ್ಣ 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 ಸ್ಕ್ವೇರ್ಸ್ ಇದಾವೆ ಇಲ್ಲಿ. ಸೊ ಒಟ್ಟಾರೆ 100 ಸ್ಕ್ವೇರ್ಸ್ ಮಾಡಿದಾರೆ ಅವರು. 100 ಸ್ಕ್ವೇರ್ಸ್ ಮಾಡಿದ್ದಾರೆ. ಈಗ ನಾನು ಒಂದಿಷ್ಟು ಸ್ಕ್ವೇರ್ಸ್ ಚೂಸ್ ಮಾಡ್ತೀನಿ, ಸಿಲೆಕ್ಟ್ ಮಾಡ್ಕೊಂಡು. ಎಷ್ಟು ಸ್ಕ್ವೇರ್ ಅನ್ನ ತಗೊಂಡಿದೀನಿ, 12 ಸ್ಕ್ವೇರ್ ಗಳನ್ನ ಏನ್ ಮಾಡಿದೀನಿ, ಸಿಲೆಕ್ಟ್ ಮಾಡಿದೀನಿ. ಅವು ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಹೈಲೈಟ್ ಆಗಿದಾವ್ ನೋಡಿ. ಹೌದಾ. ಸೊ 12 ಸ್ಕ್ವೇರ್ಸ್ ಗಳನ್ನ ತಗೋತೀನಿ. ಸೊ 12 ಸ್ಕ್ವೇರ್ಸ್ ನ ನಾನು ಫ್ರಾಕ್ಷನ್ ಅಲ್ಲಿ ಯಾವ ರೀತಿ ಬರಿತೀನಿ, 12/100 ಅಂತ ಬರಿತೀನಿ. ಅಂದ್ರೆ ಒಟ್ಟಾರೆ 100 ಸ್ಕ್ವೇರ್ಸ್, ಅದರಲ್ಲಿ 12 ಸ್ಕ್ವೇರ್ಸ್ ಗಳನ್ನ ನಾನು ಸೆಲೆಕ್ಟ್ ಮಾಡಿದೀನಿ. ಅದೇ ಪರ್ಸೆಂಟೇಜ್ ಎಷ್ಟಾಗತ್ತದು, 12% ಆಗುತ್ತೆ. ಅದೇ ಡೆಸಿಮಲ್ ಅಲ್ಲಿ ಎಷ್ಟಾಗುತ್ತೆ ಹೇಳಿ ನೋಡೋಣ. ಎಸ್, 0.12 ಅಂತ ಆಗ್ತದ. ಹೌದಾ. ಸೊ ಈಗ ಮತ್ತೆ ಏನ್ ಮಾಡ್ತೀನಿ, ಇಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ತೀನಿ ಅಂತ. ಸೊ ಈಗ ಎಷ್ಟು ಸ್ಕ್ವೇರ್ಸ್ ನ ಚೂಸ್ ಮಾಡಿದೀನಿ, 10, 20, 30, 31, 32, 33 ಸ್ಕ್ವೇರ್ಸ್ ಗಳನ್ನ ತಗೊಂಡಿದೀನಿ. ನೋಡೋಣವಾ ಎಷ್ಟು ಬರುತ್ತೆ, ಫ್ರಾಕ್ಷನ್ ಎಷ್ಟು ಬರುತ್ತೆ ಹೇಳಿ ನೋಡಿ, ಭಿನ್ನ ರಾಶಿ. ಎಸ್, 33/100 ಬರುತ್ತೆ. ಅದೇ ನೀವು ಪರ್ಸೆಂಟೇಜ್ ಅಂದ್ರೆ ಶೇಕಡವಾರಕ್ಕೆ ಪರಿವರ್ತನೆ ಮಾಡ್ರಿ, ಎಷ್ಟು ಬಂತದು, ಎಸ್ 33% ಬಂತು. ಈಗ ಡೆಸಿಮಲ್ ನಲ್ಲಿ ಎಷ್ಟು ಬರುತ್ತೆ, 0.33 ಅಂತ ಬರುತ್ತೆ. ಹೌದಾ. ಎಸ್. ಈಗ ಮತ್ತೊಂದ್ ಮಾಡೋಣ ಅಂತ. ಈಗ ಎಷ್ಟು ತಗೊಂಡಿನಿ ಹೇಳಿಲಿ, ಹೇಳ್ರಿ ನೋಡೋಣ. 10, 20, 30, 40, 50, 60 ಸ್ಕ್ವೇರ್ಸ್ ಅನ್ನ ತಗೊಂಡಿದೀನಿ. ಪ್ಲಸ್ 2 ಅಂದ್ರೆ 62 ಸ್ಕ್ವೇರ್ಸ್ ಗಳನ್ನ ಸೆಲೆಕ್ಟ್ ಮಾಡಿದೀನಿ. ಫ್ರಾಕ್ಷನ್ ಎಷ್ಟಾಯ್ತು, 62/100 ಆಯ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತ ಶೇಕಡ ಎಷ್ಟು ಬರುತ್ತೆ ಹೇಳಿ ನೋಡೋಣ, ಹೇಳ್ರಿ. ಎಸ್, ವೆರಿ ಗುಡ್, 62% ಅಂತ ಬರುತ್ತೆ.
ಹಾಗಾದ್ರೆ ಇದನ್ನ ದಶಮಾಂಶ ರೂಪದಲ್ಲಿ ಡೆಸಿಮಲ್ ಫಾರ್ಮ್ ನಲ್ಲಿ ಯಾವ ರೀತಿ ಬರೀತೀರಿ? 0.62. ಹೌದಾ? ಸೊ ಈ ರೀತಿ ನೀವೇನ್ ಮಾಡ್ತೀರಿ ಮಕ್ಳೇ? ಕೊಟ್ಟಂತ ಒಂದು ಭಿನ್ನರಾಶಿಯನ್ನ ಶೇಕಡ ಮತ್ತು ದಶಮಾಂಶಕ್ಕೆ ಇರ್ಬೋದು, ಪರಿವರ್ತನೆ ಮಾಡೋದಾಗಿರ್ಬಹುದು, ಅಥವಾ ಕೊಟ್ಟಂತ ಶೇಕಡವನ್ನ ಭಿನ್ನರಾಶಿ ದಶಮಾಂಶಕ್ಕೆ ಪರಿವರ್ತನೆ, ಅಥವಾ ಕೊಟ್ಟಂತ ದಶಮಾಂಶ ಮುಖಾಂತರ ಶೇಕಡ ಮತ್ತು ಭಿನ್ನರಾಶಿಗೆ ಮೂರೂ ಒಂದು ಏನ್ ವಿಷಯಗಳಿದಾವಲ್ಲ, ಭಿನ್ನರಾಶಿ, ಶೇಕಡ ಮತ್ತು ದಶಮಾಂಶ, ಒಂದಕ್ಕೊಂದು ನೀವೇನ್ ಮಾಡ್ಬೋದು ಅಲ್ಲಿ ಪರಿವರ್ತನೆ ಮಾಡ್ಕೊಂತ ಅದ್ರಲ್ಲಿ ಯಾವ ರೀತಿ ವೈವಿಧ್ಯತೆ ಇದೆ ಅಂತ ನಾವ್ ಏನ್ ಮಾಡ್ಬೋದು ಇಲ್ಲಿ ಕಾಣಬಹುದು. ಸರಿನಾ? ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್. ಸೊ ಈಗ ನಾವು ಮುಂದಿನ ಕ್ಲಾಸ್ ಅಲ್ಲಿ ಮಕ್ಕಳೇ ಎದ್ರ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ, ಶೇಕಡ ಒಂದು ವಿಷಯದಲ್ಲಿ ಆ ನಾವು ಇದರಲ್ಲಿ ಒಂದಿಷ್ಟು ಸಮ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ. ಹೌದಾ? ಇಲ್ಲಿ ಇದರಲ್ಲಿ ಸಮ್ಸ್ ಅನ್ನ ಸಾಲ್ವ್ ಮಾಡಿ ನಾವು ಎಷ್ಟು ಎಂಬುದನ್ನು ಯಾವ ರೀತಿ ಕಂಡು ಹಿಡಿಬಹುದು, ಶೇಕಡದಲ್ಲಿ ಎಷ್ಟು ಅನ್ನೋ ಮುಖಾಂತರ ವಸ್ತುಗಳಲ್ಲಿ ನಾವು ಹೋಲಿಕೆ ಯಾವ ರೀತಿ ಮಾಡ್ಬೋದು, ಅಥವಾ ಕೆಲವೊಂದಿಷ್ಟು ವಿಷಯಗಳನ್ನ ಯಾವ ರೀತಿ ಕಂಡು ಹಿಡಿಬಹುದು ಅಂತ ನೋಡೋಣ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.